Hi everyone, good morning. So it's a beautiful festive morning. Festivals ಅಂದರೆ ಯಾರಿಗೆ ಇಷ್ಟ ಇಲ್ಲ. ಐ ಲವ್ ಫೆಸ್ಟಿವಲ್ಸ್. ಸೊ ಬ್ಯೂಟಿಫುಲ್ ವ್ಯೂ ಒಂದಿಗೆ ನನ್ನ ದಿನ ಸ್ಟಾರ್ಟ್ ಆಯಿತು. ಸ್ವಲ್ಪ ವಾರ್ಮ್ ವಾಟರ್, ಶಿಯಾ ಸೀಡ್ಸ್, ಹನಿ ಹಾಗೆಯೇ ಯುಗಾದಿ ಇರೋದ್ರಿಂದ ಸ್ವಲ್ಪ ಬಿವಿನಿಯಲ್ಲೇ ಸೇರಿಸ್ಕೊಂಡೆ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಸೊ ಇದನ್ನು ಆರಾಮಾಗಿ ಕುಡಿದು ಬೇಗ ಬೇಗ ಸ್ನಾನ ಮಾಡೋಕ್ಕೆ ಹೊರಟೆ. ಬಿಕಾಸ್ ಪೂಜೆ ಎಲ್ಲ ಮಾಡಬೇಕಿತ್ತು. ಅದಾದಮೇಲೆ ನಾನು ತಿಂಡಿ ರೆಡಿ ಮಾಡ್ಕೋಬೇಕು ಅಂದ್ಕೊಂಡು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಇತ್ತು. ಸೊ ಮಾಮೂಲಿಯಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಕರಿಬೇವು ಹಾಗೆ ಗ್ರೀನ್ ಚಿಲ್ಲೀಸ್, ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆ್ಯಸ್ ಪರ್ ಯೋರ್ ರಿಕ್ವೈರ್ಮೆಂಟ್. ಯು ಕ್ಯಾನ್ ಆ್ಯಡ್ ವಾಟರ್, ಆ್ಯಡ್ ಸಮ್ ಕೊರಿಯಂಡರ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ಟರ್ಮರಿಕ್. ಸ್ವಲ್ಪ ಸಿಮ್ಮರ್ ಆದಮೇಲೆ ಯು ಕ್ಯಾನ್ ಆ್ಯಡ್ ಯೋರ್ ರೋಸ್ಟೆಡ್ ವಾಮಿಸಿಲಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಕೂಡ ಇತ್ತು. ಸೊ ಇದನ್ನು ರೆಡಿ ಮಾಡಿಟ್ಟೆ. ಆ್ಯಂಡ್ ದೆನ್ ನಾನು ಆಚೆ ಹೋಗಬೇಕಿತ್ತು ಬಿಕಾಸ್ ಪೂಜೆ ಸಾಮಾನೆಲ್ಲ ತರಬೇಕಿತ್ತು. ಸೊ ಫ್ಲವರ್ಸ್ ಆಗಲಿ, ಹಣ್ಣು, ಕಾಯಿ, ತೋರಣಕ್ಕೆ ಏನೇನು ಬೇಕೋ ಅದೆಲ್ಲ, ಹಾಗೆಯೇ ವೆರಿ ಇಂಪಾರ್ಟೆಂಟ್ ಬೇವು. ಸೊ ಇದನ್ನೆಲ್ಲ ತೊಗೊಂಡು ಬಂದು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟು ಹೊಸ್ಲ ಎಲ್ಲ ತೊಳ್ಕೊಂಡು ನೀಟಾಗಿ ಅದನ್ನೆಲ್ಲ ಮಾಡಿದೆ. ಆಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋನೆಲ್ಲ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಎಸ್, ಏನೋ ಒಂಥರ ಹಬ್ಬ ಇರಲಿ, ನನಗೇನೋ ಖುಷಿ. ಫಸ್ಟು ಸ್ನಾನ ಮಾಡಿಬಿಟ್ಟು ಎಲ್ಲ ಸಾಮಾನು ತೊಗೊಂಡು ಬಂದು ಈ ಥರ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಸೊ ಮಾಮೂಲಿ ಮುಂಚೆ ಎಲ್ಲ ಇಟ್ ವಾಸ್ ಆಲ್ ಡಿಫ್ರೆಂಟ್, ಬಟ್ ಮದುವೆ ಆದಮೇಲಿಂದ ಆಟೋಮೆಟಿಕ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ದ್ಯಾಟ್ ಟೈಮ್ ಆಫೀಸೆಲ್ಲ ಮುಗಿದ್ಮೇಲೆ ಐ ಯೂಸ್ ಟು ಗೋ ಆ್ಯಂಡ್ ವೈಲ್ ಆನ್ ಮೈ ವೇ ಐ ಯೂಸ್ ಟು ಗೆಟ್ ದ ಫ್ಲವರ್ಸ್ ಆ್ಯಂಡ್ ಆಲ್ ದ ವಾಟ್ ಎವರ್ ಇಸ್ ರಿಕ್ವೈರ್ಡ್. ಸೊ ಅಮ್ಮ ಎಲ್ಲ ತಿಂಡಿ ಮಾಡ್ತಾಯಿದ್ರು. ಅಲ್ಲೂ ಕೂಡ ಪೂಜೆ ನಾನು ಮಾಡ್ತಾಯಿದ್ದೆ, ಇಲ್ಲ ನನ್ನ ಸಿಸ್ಟರ್ ಮಾಡ್ತಾಯಿದ್ರು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಮೈ ಫ್ರೆಂಡ್ಸ್ ಯೂಸ್ ಟು ಬಿ ಅಟ್ ಹೋಮ್. ಆ್ಯಂಡ್ ನಾವು ಇಟ್ಸ್ ಅಗೇನ್ ಲಿಟಲ್ ಡಿಫ್ರೆನ್ಸ್. ಸೊ ನಮ್ಮ ಮನೆ ಅಂದಮೇಲೆ ಬೇರೆ ಥರ ಜವಾಬ್ದಾರಿ ಇರುತ್ತೆ. ಸೊ ಆರು ಹೇಗಿದ್ದರೂ ಮಲಗಿದ್ದ. ಸೊ ನಾನು ಮತ್ತು ಶ್ರೀಧರ್ ಆದಷ್ಟು ಬೇಗ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ಬೇಕು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಹಾಗೆಯೇ ಅಮ್ಮ ಮನೆಗೆ ಬಾ ಅಂದಿದ್ರು ಹಬ್ಬಕ್ಕೆ ಅಂತ. ನಾನೇನಾದ್ರು ಸ್ಪೆಷಲ್ ಮಾಡಬೇಕು ಅಂದ್ಕೊಂಡೆ, ಬಟ್ ಕೇಳಲ್ಲ. ಹೆಣ್ಮಕ್ಳದಿದ್ದೇನೆ ಪೂಜೆ ಎಲ್ಲ ಮಾಡಿದ್ರು ಕೂಡ ಅವರು ಹಬ್ಬದ ದಿನ ಅವರೇ ಪಾಪ ಕಿಚನಲ್ಲಿ ನಿಂತು ಎಲ್ಲ ಅಡುಗೆ ಎಲ್ಲ ಮಾಡಬೇಕು. ಸೊ ನಮ್ಮಮ್ಮನೂ ಅದೇ ಮಾಡ್ತಾಯಿದ್ರು. ಊಟಕ್ಕೆ ಅಲ್ಲೇ ಬಾ ಅಂತ ಹೇಳಿದ್ರು. ಆ್ಯಂಡ್ ಶ್ರೀಧರ್ ಕೂಡ ಆಚೆ ಹೋಗಬೇಕಿತ್ತು, ಅವ್ರ ಫ್ರೆಂಡ್ ಮನೆ ಓಪನಿಂಗ್ ಇತ್ತು. ಸೊ ಹಿ ಆಲ್ಸೋ ಲೆಫ್ಟ್. ನಾನು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಅಮ್ಮನ ಮನೆಗೆ ಹೋದೆ. ಸೊ ಅಲ್ಲಿ ಆಲ್ರೆಡಿ ಬಿಸಿ ಬಿಸಿ ಬಜ್ಜಿ ಟೇಬಲ್ ಮೇಲೆ ಇತ್ತು. ಸೊ ಫಸ್ಟ್ ಅದನ್ನೇ ನೋಡಿದೆ ನಾನು. ಆ್ಯಂಡ್ ಇದು ಅಮ್ಮನ ಮನೆ ಪೂಜೆ. ಶಿ ಡಸ್ ದ ಬೆಸ್ಟ್ ಆ್ಯಸ್ ಆಲ್ವೇಸ್. ಆ್ಯಂಡ್ ಅಫ್ಕೋರ್ಸ್ ದೇ ವರ್ ವೆರಿ ವೆರಿ ಹ್ಯಾಪಿ ಟು ಸಿ ಆರು. ಆ್ಯಂಡ್ ಇದಾಗಿತ್ತು ಅಮ್ಮನ ಮನೆ ಅಡುಗೆ. ಒಬ್ಬಟ್ಟು, ಕಟ್ಟಿನ ಸಾರು, ಅನ್ನ, ಬದನೆಕಾಯಿ ಪಲ್ಯ. ಇಟ್ ವಾಸ್ ಯಮ್. ಆ್ಯಂಡ್ ಅಫ್ಕೋರ್ಸ್ ಬಜ್ಜಿ. ಅದಾದಮೇಲೆ ಆರುನ್ ಫೋಟೋಶೂಟ್ ಇತ್ತು ಅಂತ ನಾನು ರಾಮರಾಜ್ಗೆ ಹೋಗಿ ಟ್ರೆಡಿಷನಲ್ ಬಟ್ಟೆ ತೊಗೊಂಡು ಬಂದೆ. ಇದಾಗಿತ್ತು ನನ್ನ ಹಬ್ಬದ ದಿನ. ಹೋಪ್ ಯು ಆಲ್ ಹ್ಯಾಡ್ ಅ ಗ್ರೇಟ್ ಫೆಸ್ಟಿವಲ್. ಕಹಿ ಮತ್ತು ಸಿಹಿ ಕಾಂಬಿನೇಷನ್ನೇ ಜೀವನ, ಬಟ್ ಅದನ್ನು ಯಾವ ಥರ ಡೀಲ್ ಮಾಡ್ತೀವಿ ಆ್ಯಂಡ್ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಹೇಳ್ತಾ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಟು ಎವ್ರಿ ಒನ್. ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.